ಎಲ್ಲರಿಗೂ ನಮಸ್ಕಾರ. ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಫ್ ವಿತ್ ಶ್ವೇತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ನಾನಂತೂ ವ್ಲಾಗ್ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ, ಆದ್ದರಿಂದಾಗಿ 1 ಅವರ್ ಲೇಟ್ ಆಗೋಯಿತು. ಬಟ್ ಆದ್ರೂ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ನನ್ನ ಮೊಬೈಲು ಚಾರ್ಜಿಂಗ್ ಇರಲಿಲ್ಲ. ಪೂಜೆ ಲೇಟ್ ಆಯಿತು, ಆದ್ದರಿಂದ ನಾನು ಅಂದ್ಕೊಂಡಿದ್ದ ಟೈಮಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಆದರೆ ಸಂಜೆ ಗೋಧುಳಿ ಟೈಮಲ್ಲಿ ನಾನು ಪೂಜೆ ಮಾಡಿದೆ. ಶುಕ್ರವಾರದಿಂದ ನಾನು 2 ಟೈಮ್ ಪೂಜೆ ಮಾಡ್ತೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಸಂಜೆ ಗೋಧುಳಿ ಟೈಮಲ್ಲಿ ನಾನು ಪೂಜೆ ಮಾಡ್ತೀನಿ. ಆ 2 ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಅದು ಗೊತ್ತಿರಬಹುದು, ತುಂಬ ಜನ ಅದೇ ಟೈಮಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಶುಕ್ರವಾರ ದಿನ ಅಂತೂ ಒಂಥರ ಹಬ್ಬದ ಥರನೇ ಇರುತ್ತೆ ನಮ್ಮ ಮನೆ. ಮತ್ತು ಆ ವಿಡಿಯೋನ ನಾನು ನಿಮಗೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಪುಣ್ಯಸ್ನಾನ ಅಂತ ಮಾಡ್ತೀನಿ. ಅದಕ್ಕೆ ಅರಿಶಿಣ, ಏಲಕ್ಕಿ, ಲವಂಗ, ಕಲ್ಲುಪ್ಪು, ಪಚ್ಚಕರ್ಪೂರ ನಾನು ಇಷ್ಟೂ ಹಾಕ್ಕೊಂಡು ನೀರಿಗೆ ಕಂಪ್ಲೀಟ್ ಸ್ನಾನ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಬಕೆಟ್ಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬರ್ತೀನಿ. ಈಗ ಏನಕ್ಕೆ ಯೂಸ್ ಅಂತಂದರೆ ಇದು ಗಂಡ ಹೆಂಡ್ತಿರ ಬಾಂಧವ್ಯ ಚೆನ್ನಾಗಿರುತ್ತೆ ಮತ್ತು ನಮಗೆ ಲಕ್ಷ್ಮಿ ಅನುಗ್ರಹ ಇರುತ್ತೆ ಅಂತ ಈ ಸ್ನಾನ ಮಾಡೋದು. ಮನೆಯೆಲ್ಲನೂ ನೀಟಾಗಿ ಕಸ ಹೊಡ್ಕೊಂಡು ನೀರಿಗೆ ಒಂದು ಸ್ವಲ್ಪ ಗಂಜಲ ಹಾಕಿ ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಂಡೆ. ನಾನು ನೆನ್ನೆನೇ ಕ್ಲೀನಾಗಿ ಮಾಡ್ಕೊಂಡಿರ್ತೀನಿ. ಇದ್ರೆ ಇವತ್ತು ಒಂದಿನ ನೀಟಾಗಿ ಒರೆಸ್ಕೊಂಡೆ ಮನೇನ. ಆಮೇಲೆ ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟೆ. ನಕ್ಷತ್ರದ ರೀತಿ ಮತ್ತು ಕಮಲ ಬಂದಿರೋ ರೀತಿ ರಂಗೋಲಿ ಬಿಟ್ಟೆ. ಅಂದರೆ ಇದು ವಾಸ್ತು ರಂಗೋಲಿ ಅನ್ನೋ ಥರ ಬಿಟ್ಕೊಂಡೆ ರಂಗೋಲಿನ. ನನ್ನ ಮಗಳು ನನ್ನ ಜೊತೆನೇ ಎದ್ಬಿಟ್ಟಿದ್ಲು 6:30ಗೆ. ಒಂದು ಸ್ವಲ್ಪ ಲೇಟಾಯಿತು ಪೂಜೆ ಮಾಡೋದಕ್ಕೆ. ಅಷ್ಟೊತ್ತಿಗೆ ನನ್ನ ಮಗಳೂ ಎದ್ದಿದ್ಲು. ಅವಳು ಅಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದ್ದಾಳೆ. ಹೂವು ಎಲ್ಲ ತೆಗೆದು ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಪೂಜೆ ಎಲ್ಲ ನಾನು ದೇವ್ರ ಸಾಮಾನೆಲ್ಲ ನಾನು ಬೆಳಕೊಂಡಿದ್ದೆ ಆಲ್ರೆಡಿ. ಅಂದರೆ ಬೆಳಗಿದ್ದೆ, ಅದು ಏನೂ ನೀಟಾಗಿತ್ತು ಅಂತಂದ್ಬಿಟ್ಟು ಏನೂ ಗಲೀಜಾಗಿರಲಿಲ್ಲ ಅಂತಂದ್ಬಿಟ್ಟು ನಾನು ಮತ್ತೆ ಹಂಗೆ ಪೂಜೆ ಮಾಡಿದೆ. ಹೊಸ್ಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ ಮತ್ತು ನಾನು ಅರಿಶಿನದಿಂದ ಎಲ್ಲ ಇದು ಮಾಡ್ತೀನಿ. ಆಮೇಲೆ ನೀಟಾಗಿ ಬಟ್ಟೆಲೆಲ್ಲ ಒರೆಸ್ಕೊಂಡೆ ಫಸ್ಟು. ಆಮೇಲೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ, ನೀವೇ ನೋಡಬಹುದು. ಸೈಡಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದ್ದೆ ನನಗೆ. ಅವಳು ಹೊಸ್ಲೂ ತೊಳಸ್ಕೊಡ್ತಿಲ್ಲ, ಹತ್ರನೇ ಬರ್ತಿದ್ದಾಳೆ ಅವಳು. ಆದ್ರೂ ನಾನು ಕೈಯಲ್ಲಿ ತಳ್ಳಿದೆ, ಆದ್ರೂ ಮತ್ತೆ ಹತ್ರ ಬರ್ತಾನೇ ಇದ್ದಾಳೆ, ನೀವೇ ನೋಡ್ತಾ ಇರಬಹುದು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡೆ. ಆಮೇಲೆ ನನ್ನ ಮಗಳೂ ನಾನು ಹಚ್ತೀನಿ ಕೊಡು ಅಂತ ಕೇಳ್ತಾಯಿದ್ರು. ಬಟ್ ಅವಳೆಲ್ಲ ಚೆಲ್ಬಿಡ್ತಾಳಲ್ಲ, ನಾನು ಕೊಟ್ಟಿಲ್ಲ. ನೋಡಿ ಅವಳು ಬಗ್ಗಿ ನೋಡ್ತಾ ಇದ್ದಾಳೆ. ಆಮೇಲೆ ಮತ್ತೆ ನಾನು ಮಲ್ಗ್ಸೋಕ್ಕಂತ ಟ್ರೈ ಮಾಡಿದೆ, ಅವಳು ಮಲ್ಕೊಂಡೇ ಇಲ್ಲ. ಆಮೇಲೆ ದೇವರಿಗೆಲ್ಲ ಹೂವು ಮುಡಿಸಿ. ಇವಾಗಂತೂ ಹೂವಿಂದು ಪ್ರೈಸ್ ಅಂತೂ ಗಗನಕ್ಕೇರೋಗಿದೆ. ಒಂದು ಮಾರು ಹೂವು ಬಂದುಬಿಟ್ಟು 150. ನಿಮಗೆಲ್ಲರಿಗೂ ಗೊತ್ತಿರಬಹುದು ಹೂವಿನ ರೇಟ್ ಜಾಸ್ತಿ ಆಗಿದೆ ಅಂತ. ಹೊಸ್ಲಿಗೆಲ್ಲ ಹೂವು ಇಟ್ಕೊಂಡು ನಾನು ಪೂಜೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ಕೂಡ ಇದ್ಲು. ಅವಳಂತೂ ಮಲ್ಕೊಳ್ಳೇ ಇಲ್ಲ. ಮಲ್ಗ್ಸೋಕ್ಕಂತೂ ಟ್ರೈ ಮಾಡಿ ಸಾಕಾಯ್ತು ನನಗಂತೂ. ಆಮೇಲೆ ಪೂಜೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದೆ. ನಾನು ಅಗರಬತ್ತಿ ಎಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ, ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ. ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಹೊಸ್ಲಿಗೆಲ್ಲ ಪೂಜೆ ಮಾಡಿಕೊಂಡು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಇವಾಗ ಧೂಪ ಹಚ್ತಾ ಇದ್ದೀನಿ. ಧೂಪನೂ ಕೂಡ ನಾನು ಮೀಶೋದಿಂದನೇ ಆರ್ಡ್ರ್ ಮಾಡಿಕೊಂಡೆ, ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಮತ್ತು ಫ್ರ್ಯಾಗ್ರೆನ್ಸ್ ಏನೋ ಅಷ್ಟೊಂದಿಲ್ಲ, ನಾವು ನಾರ್ಮಲ್ ಅಂಗಡಿಯಿಂದ ತರ್ತೀವಲ್ಲ ಆ ಥರ ಏನು ಫ್ರ್ಯಾಗ್ರೆನ್ಸ್ ಏನೂ ಇಲ್ಲ, ಪರವಾಗಿಲ್ಲ, ನಾರ್ಮಲಾಗಿದೆ. ಬಟ್ ಅದಕ್ಕೆ ನೀವು ಧೂಪ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನಾರ್ಮಲ್ ಥರನೇ ಅನಿಸುತ್ತೆ. ನಿಮಗೆ ಬೇಕಂದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ, ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಪೂಜೆ ಎಲ್ಲ ನಾನು ಮಾಡಾಯಿತು. ಇದು ಬೆಳಗ್ಗೆ ಮಾಡಿರುವಂತಹ ಪೂಜೆ ಇದು. ಆಮೇಲೆ ನಾನು ತುಳಸಿ ಕಟ್ಟೆಗೆ ನೀರು ಹಾಕಿದೆ. ಸೂರ್ಯದೇವನ ನೆನೆಸ್ಕೊಂಡು ತುಳಸಿ ಕಟ್ಟೆಗೆ ನೀರು ಹಾಕಿದೆ. ಅದು ನನ್ನ ಮಗಳನ್ನ ಎತ್ಕೊಂಡೋಗಿ ಪೂಜೆ ಮಾಡ್ತಾಯಿರೋದು ಸಂಜೆ ಗೋಧುಳಿ ಟೈಮಲ್ಲಿ ನಾನು ಪೂಜೆ ಮಾಡ್ತಾಯಿರೋದು ಇದು. ನಾನು ಶುಕ್ರವಾರ ದಿನ 2 ಸರಿ ನಾನು ಪೂಜೆ ಮಾಡ್ತೀನಿ, ಬೆಳಗ್ಗೆ ಒಂದು ಸರಿ ಮತ್ತು ಸಂಜೆ ಒಂದು ಸರಿ. ಆವಾಗ ತುಳಸಿ ಕಟ್ಟೆಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು, ಹೊಸಲಿಗೂ ದೀಪ ಎಲ್ಲ ಹಚ್ಚಿಟ್ಟು, ಮತ್ತು ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿಟ್ಟಿರ್ತೀನಿ. ಹೊಸಲಿಗೆ ನಾನು ತುಪ್ಪದ ದೀಪನೇ ಹಚ್ಚಿರ್ತೀನಿ. ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ತುಪ್ಪದ ದೀಪನೇ ಹಚ್ಚಿರ್ತೀನಿ.
ನೋಡ್ಕೊಂಡು ಬಂದ್ರಲ್ಲ, ನಾನು ಇವತ್ತು ಮಾಡ್ಕೊಂಡಿದ್ದು ವಿಡಿಯೋನ ಎಡಿಟ್ ಮಾಡಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಮನೆ ಕೆಲಸಗಳೆಲ್ಲ ಮಾಡಿ ಎಡಿಟ್ ಮಾಡೋಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ. ಅದರಿಂದಾಗಿ ನಾನು ಇವತ್ತೇ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದರಿಂದಾಗಿ ನಾನು ಇವತ್ತು ಮಾಡಿರೋ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೂ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ, ನೀವು ಇಷ್ಟ ಆಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ.